ರೂಪಾಯಿ ಕಳ ನೀವು ಸೈನ್ ಮಾಡ್ತೀರಲ್ಲ ಅದು ಮಾಡಿ ಸರ್. ಇವಾಗ ಬೇಡ ಹಾಕೋ ಮತ್ತೆ ಬೇರೆ ಆಚೆ ಕಡೆ ಬಂದು ಹೋಗಿಲ್ಲ. ಬಿಡಿ ಸರ್. ಇವಾಗ ಮಾಡಿ ಬರ್ತಾರಿರಿ ಸರ್ ಮುಂದೆ ಬನ್ನಿ ಅದೇ ಸರ್ ಹಿಂದೆ ಸರಿ ಸರ್ ಅಧ್ಯಕ್ಷರೇ ಬಂದ್ಬಿಡಿ. ನೀನಿದ್ರೆ ನಾವೇನು ಇರ್ಬೇಕಾಗಿಲ್ಲಪ್ಪ ಬರಲ್ಲ ಸ್ವಲ್ಪ ಆಚೆ ಬನ್ನಿ. ನಾವು ಮೊಬೈಲ್ ತೆಗಿರೋಣ ಸರ್ಕಾರ ಬಂದ ಮೇಲೆ ಈ ಮೊಬೈಲ್ ಅದಕ್ಕೆ ಬೇಕಾಗಿರುವ 36,000 ಕೋಟಿ ರೂಪಾಯಿ ಹಣವನ್ನು ಕೂಡ ಖರ್ಚು ಮಾಡಿದ್ದೇವೆ. 2024-25ಕ್ಕೆ 59,000 ಕೋಟಿ ರೂಪಾಯಿ ಈ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಇಟ್ಟಿದ್ದೀವಿ. ಶಕ್ತಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಇವನ್ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ಆಶಾಭಾವನೆಯಿಂದ ಇದ್ದೀವಿ. ಎಲ್ಲ ಕಡೆ ಒಳ್ಳೆಯ ವಾತಾವರಣ ಇದೆ. ಈ ಗ್ಯಾರಂಟಿಗಳು ಕೊಟ್ಟಿದ್ದರ ಮುಖಾಂತರ 28 ಕೂಡ ನಾವು ಗೆಲ್ತೀವಿ ಅಂತ ಆಶಾಭಾವನೆಯಿಂದ ಇದ್ದೇವೆ. ಇವತ್ತು ನಡೆದಿದೆ 14 ಕ್ಷೇತ್ರಗಳು ಸರ್. ಇನ್ನೂ ಸಮೀಕ್ಷೆ ಆಗಿಲ್ಲ. 6 ಗಂಟೆ ಮೇಲೆ ಎಕ್ಸಿಟ್ ಪೋಲವ್ರು ಕೂಡ ಹೇಳಕ್ಕೆ ಸಾಧ್ಯವಾಗಿಲ್ಲ. ಯಾಕಂದರೆ ಪೂರ್ತಿ ಪ್ರಮಾಣದಲ್ಲಿ ಎಲೆಕ್ಷನ್ ಮಾಡದೆ ಹೇಳೋಕ್ಕಾಗಲ್ಲ ಅಂತ ಭಾವಿಸಿದ್ದೀನಿ. ಯಾಕಂದರೆ 28 ಕ್ಷೇತ್ರಗಳದು ಆದಮೇಲೆ ಮಾಡ್ಬೋದು, ಅಥವಾ ಮೇಜರಾಗಿ ಎಕ್ಸಿಟ್ ಪೋಲ್ ಅಂದರೆ ಜೂನ್ 4ರ ಮೊದಲ ದಿನ ಮಾಡ್ಬೋದು ಅಂತ ನನಗೆ ಕಾಣಿಸ್ತದೆ. ಯಾಕಂದರೆ ಚುನಾವಣೆ ಪೂರ್ತಿ ಇಡೀ ರಾಷ್ಟ್ರದ ಚುನಾವಣೆ, ಇದು ಒಂದು ರಾಜ್ಯದ ಚುನಾವಣೆ ಅಲ್ಲ. ಇದು ಆದಮೇಲೆ ದೇಶದಲ್ಲಿ ಕೂಡ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಒಂದು ಒಳ್ಳೆಯ ಪ್ರಣಾಳಿಕೆಯನ್ನು ಕೊಟ್ಟಿದೆ. ಬಹಳ ಮುಖ್ಯವಾಗಿದ್ದು ರೈತರ ಸಾಲ ಮನ್ನಾ ಮತ್ತು ಸ್ವಾಮಿನಾಥನ್ ಅವರ ರಿಪೋರ್ಟ್, MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ರೈತರು ಬೆಳೆದಂಥ ದವಸ ಧಾನ್ಯಕ್ಕೆ ಕೊಡುವಂಥದ್ದು, ಮಹಾಲಕ್ಷ್ಮಿ 1 ಲಕ್ಷ ರೂಪಾಯಿ ಕೊಡುವಂಥದ್ದು, ಮಹಿಳೆಯರು ಮತ್ತು ಯುವಕರಿಗೆ ಟ್ರೈನಿಂಗು ಕೊಟ್ಟು ಅವರಿಗೆ 1 ಲಕ್ಷ ರೂಪಾಯಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿರುವಂಥದ್ದು, 25 ಲಕ್ಷ ರೂಪಾಯಿವರೆಗೂ ಇನ್ಶೂರೆನ್ಸ್ ಗ್ಯಾರಂಟಿ ಕೊಟ್ಟಿರೋದು, ಸಮಾಜದಲ್ಲಿ ಸಮಾನತೆಯನ್ನು ಕಾಣುವಂಥದ್ದಕ್ಕೆ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಜಾರಿ ಮಾಡಬೇಕು ಚಿಂತನೆಯನ್ನು ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಿದ್ದೇವೆ. ಬಹುತೇಕ ಹಿಂದೆಂದೂ ಇಲ್ಲ ಅಂಥ ಒಳ್ಳೆಯ ಪ್ರಣಾಳಿಕೆಯನ್ನು ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ. ನಾವು ಜಾತ್ಯತೀತ ಪಕ್ಷಗಳ ಒಕ್ಕೂಟ ಕಾಂಗ್ರೆಸ್ ನಾಯಕತ್ವದಲ್ಲಿ
ನಾವು ಸರ್ಕಾರವನ್ನು ಮಾಡ್ತೀವಿ ಅನ್ನೋ ವಾತಾವರಣ ಗೊತ್ತಿದೆ. ನಿಮಗೂ ಗೊತ್ತಾಗಿದೆ. ಇವತ್ತು ಎಕ್ಸಿಟ್ ಪೋಲ್ ಸಮಕ್ಕೆ ಬರ್ತಾ ಇದೆ. ಇಂಡಿಯಾ NDA ಎರಡನ್ನ ಡಿಫರೆನ್ಸ್ ನೋಡಿ ಎರಡೂ ಕೂಡ ಹತ್ರ ಬರ್ತೀವಿ. ಕೋಲಾರ ಆಗಲಿ ಚಿಕ್ಕಬಳ್ಳಾಪುರ ಆಗಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ತದೆ. ಸಾಕಷ್ಟು ಸಾರಿ ಬಂದಿದ್ದೀನಿ. ನಾನು ನಾಮಿನೇಷನ್ ಆದಾಗ ಬಂದಿದ್ದೀನಿ. ಎಲ್ಲೆಲ್ಲಿ ಅವರು ಸಂದರ್ಭ ಬಂದಾಗ ನನಗೂ ಇದೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಲ್ಲಿ ಬಂದಿದ್ದೀನಿ. ಸುಮಾರು 4-5 ಸಾರಿ ಬಂದು ನಾನು ಪ್ರಚಾರ ಮಾಡಿದ್ದೇನೆ. ಎಲ್ಲ ಕಾಂಗ್ರೆಸ್ ಗೆಲ್ತವೆ. ನಿಮ್ಮ ಬೆಂಬಲ ಅಲ್ಲಿ ಇನ್ನೊಂದು ಕಡೆ ಪ್ರೋಗ್ರಾಮ್ದಲ್ಲಿ ಇದೆಯಲ್ಲ ಆ ದಿನ ಬಿಜೆಪಿ ಒಂದಾಗಿರೋದು ಏನು ವರ್ಕೌಟ್ ಆಗಲ್ಲ ಅಂತೀರಾ ಅಂದ್ರೆ ನಿಮ್ಮ ಪ್ರಕಾರ? ಇಲ್ಲ, ನಮ್ಮ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡಿದ್ವಿ. ಆದ್ದರಿಂದ ಜನರಿಗೆ ಮುಟ್ಟಿದೆ. ಸಾಮಾನ್ಯ ಬಡಬಗ್ಗರಿಗೆ ರೈತರಿಗೆ ಅನುಕೂಲ ಆಗಿದೆ. ಆದ್ದರಿಂದ ನಾವು ಗೆಲ್ತೇವೆ. ಒಂದು ಬಣ್ಣದ ಕೈಯಲ್ಲಿದ್ದೀರಿ ನೀವು ಅಂತ ಹೇಳ್ಬಿಟ್ಟು ಸಾಕಷ್ಟು ಹಾಗೇನಿಲ್ಲ, ಓಪನ್ ಆಗಿ ಇದು ಮಾಡಿದ್ರು ಸರ್. ಹಾಗೇನಿಲ್ಲ, ಅವರು ಕರೆದಾಗೆಲ್ಲ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಕಾಂಗ್ರೆಸ್ ಪಕ್ಷದವರಿಗೆ ಅದಕ್ಕಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. 30 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಇದ್ದೇನೆ. 10 ವರ್ಷ ಮಂತ್ರಿ ಇದ್ದೀನಿ. ಕಾರ್ಯಕಾರಿ ಸಮಿತಿಯಲ್ಲಿದ್ದೀನಿ. ಇವೆಲ್ಲ ಸಾಕಷ್ಟು ನಾವು ಅನುಭವ ಪಡೆದಿದ್ದೇವೆ. ಅದರಿಂದ ಪಕ್ಷ ದೊಡ್ಡದು. ಅದರಿಂದ ಪಕ್ಷದ ಕೆಲಸ ಮಾಡಬೇಕು, ಮಾಡಿದ್ದೇನೆ. ಇವತ್ತು ಕೋಲಾರ ಆಗಲಿ ಚಿಕ್ಕಬಳ್ಳಾಪುರ ಎಲ್ಲ ಕೂಡ ಗೆಲ್ಲಬೇಕು ಅಂತ ನಾನು ಆಶಾಭಾವನೆ ಇದ್ದೀನಿ. ಯಾಕಂದರೆ ಕಾರ್ಯಕ್ರಮಗಳು ಅಂಥ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಈ ಚುನಾವಣೆ ಸಂದರ್ಭ ಇದೆಯಲ್ಲ, ಈ ಸಾಯಂಕಾಲ 6 ಗಂಟೆವರೆಗೂ ಕೂಡ ಚುನಾವಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಎಲ್ಲನೂ ಮತದಾರರು ನಾವು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಆಶಾಭಾವನೆ ಇದ್ದೀವಿ. ಕಾಂಗ್ರೆಸ್ ಮತ ಕೊಡಲಿ, ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಎಲ್ಲರೂ ಗೆಲ್ಲಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಬೇರೆದಕ್ಕೆ ಇನ್ನೊಂದು ಸಂದರ್ಭದಲ್ಲಿ ಈ ಥರ ಸಾಕಷ್ಟು ಸಾರಿ ಬಂದಿದ್ದೀನಿ. ನಾನು ನಾಮಿನೇಷನ್ ಆದಾಗ ಬಂದಿದ್ದೀನಿ. ಎಲ್ಲೆಲ್ಲಿ ಅವರು ಸಂದರ್ಭ ಬಂದಾಗ ನನಗೂ ಇದೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಲ್ಲಿ ಬಂದಿದ್ದೀನಿ. ಸುಮಾರು 4-5 ಸಾರಿ ಬಂದು ನಾನು ಪ್ರಚಾರ ಮಾಡಿದ್ದೇನೆ. ಎಲ್ಲ ಕಾಂಗ್ರೆಸ್ ಗೆಲ್ತವೆ. ನಿಮ್ಮ ಬೆಂಬಲ ಅಲ್ಲಿ ಇನ್ನೊಂದು ಕಡೆ ಪ್ರೋಗ್ರಾಮ್ದಲ್ಲಿ ಇದೆಯಲ್ಲ ಆ ದಿನ ಬಿಜೆಪಿ ಒಂದಾಗಿರೋದು ಏನು ವರ್ಕೌಟ್ ಆಗಲ್ಲ ಅಂತೀರಾ ಅಂದ್ರೆ ನಿಮ್ಮ ಪ್ರಕಾರ? ಇಲ್ಲ, ನಮ್ಮ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡಿದ್ವಿ. ಆದ್ದರಿಂದ ಜನರಿಗೆ ಮುಟ್ಟಿದೆ. ಸಾಮಾನ್ಯ ಬಡಬಗ್ಗರಿಗೆ ರೈತರಿಗೆ ಅನುಕೂಲ ಆಗಿದೆ. ಆದ್ದರಿಂದ ನಾವು ಗೆಲ್ತೇವೆ. ಒಂದು ಬಣ್ಣದ ಕೈಯಲ್ಲಿದ್ದೀರಿ ನೀವು ಅಂತ ಹೇಳ್ಬಿಟ್ಟು ಸಾಕಷ್ಟು ಹಾಗೇನಿಲ್ಲ, ಓಪನ್ ಆಗಿ ಇದು ಮಾಡಿದ್ರು ಸರ್. ಹಾಗೇನಿಲ್ಲ, ಅವರು ಕರೆದಾಗೆಲ್ಲ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಕಾಂಗ್ರೆಸ್ ಪಕ್ಷದವರಿಗೆ ಅದಕ್ಕಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. 30 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಇದ್ದೇನೆ. 10 ವರ್ಷ ಮಂತ್ರಿ ಇದ್ದೀನಿ. ಕಾರ್ಯಕಾರಿ ಸಮಿತಿಯಲ್ಲಿದ್ದೀನಿ. ಇವೆಲ್ಲ ಸಾಕಷ್ಟು ನಾವು ಅನುಭವ ಪಡೆದಿದ್ದೇವೆ. ಅದರಿಂದ ಪಕ್ಷ ದೊಡ್ಡದು. ಅದರಿಂದ ಪಕ್ಷದ ಕೆಲಸ ಮಾಡಬೇಕು, ಮಾಡಿದ್ದೇನೆ. ಇವತ್ತು ಕೋಲಾರ ಆಗಲಿ ಚಿಕ್ಕಬಳ್ಳಾಪುರ ಎಲ್ಲ ಕೂಡ ಗೆಲ್ಲಬೇಕು ಅಂತ ನಾನು ಆಶಾಭಾವನೆ ಇದ್ದೀನಿ. ಯಾಕಂದರೆ ಕಾರ್ಯಕ್ರಮಗಳು ಅಂಥ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಈ ಚುನಾವಣೆ ಸಂದರ್ಭ ಇದೆಯಲ್ಲ, ಈ ಸಾಯಂಕಾಲ 6 ಗಂಟೆವರೆಗೂ ಕೂಡ ಚುನಾವಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಎಲ್ಲನೂ ಮತದಾರರು ನಾವು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಆಶಾಭಾವನೆ ಇದ್ದೀವಿ. ಕಾಂಗ್ರೆಸ್ ಮತ ಕೊಡಲಿ, ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಎಲ್ಲರೂ ಗೆಲ್ಲಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಬೇರೆದಕ್ಕೆ ಇನ್ನೊಂದು ಸಂದರ್ಭದಲ್ಲಿ ಈ ಥರ ನನ್ನನ್ನು 7 ಸಾರಿ ಗೆಲ್ಲಿಸಿದೆ. 8ನೇ ಸಾರಿ ಕೂಡ ಹೆಚ್ಚು ಮತವನ್ನು ಕೊಟ್ಟಿದ್ದಾರೆ. ನನ್ನ ಉಸಿರಿನ ತನಕ ನನ್ನನ್ನು ಕೋಲಾರದಿಂದ ಯಾರೂ ದೂರ ಮಾಡೋಕ್ಕಾಗೋದಿಲ್ಲ. ಎಲ್ಲ ವಿಷಯಗಳು ಕೂಡ ಕಾಲ ನಿರ್ಣಯ ಮಾಡ್ತದೆ. ಕಾಂಗ್ರೆಸ್ ಗೆಲ್ಲಿ. ಥ್ಯಾಂಕ್ ಯು.